ಎಲ್ಲೋ ಬೆಳೆದಿರೋ ಈ ಪತ್ರೆನ ಹೂವನ್ನ ಎಲ್ಲೋ ಇರೋ ಇವರು ಬಂದು ಮಾರ್ತಾ ಇರ್ತಾರೆ. ಎಲ್ಲೋ ಹುಟ್ಟಿ ಬೆಳೆದಿರೋ ನಾವು ಇಲ್ಲಿಗೆ ಬಂದ್ಬಿಟ್ಟು ಎಲ್ಲೋ ದುಡ್ದಿರೋ ದುಡ್ಡನ್ನು ಇವ್ರಿಗೆ ಕೊಟ್ಟು ಕೊನೆಗೆ ಇದನ್ನು ತಗೊಂಡೋಗಿ ದೇವರ ಪಾದಕ್ಕೆ ನಾವು ಅರ್ಪಿಸ್ತೀವಲ್ವ. ಎಂಥ ಸುಂದರವಾದ ಸಂಪ್ರದಾಯ ನಮ್ಮದು. ಅಂದರೆ ಹೂವು ಪತ್ರೆನ ದೇವರ ಪಾದಕ್ಕೆ ಸೇರೋದು ಅದೊಂದು ಪುಣ್ಯ ಅಂತೆ. ಅಂದರೆ ಪ್ರತಿಯೊಂದು ಹೂವು ಪತ್ರೆನೂ ಕೂಡ ಒಂದು ಜೀವನೇ ಅಲ್ವಾ. ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರೂ ಉದ್ಧಾರ ಆಗ್ತಾರೆ. ಹೂವು ಬೆಳೆದವರು, ಪತ್ರೆ ಬೆಳೆದವರು, ಅದನ್ನು ಕೊಂಡ್ಕೊಳ್ಳೋರು, ಅದನ್ನು ಮಾರೋರು, ಅದನ್ನು ದೇವರಿಗೆ ಅರ್ಪಿಸೋರು, ಕೊನೆಗೆ ದೇವರು. ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ. ಕಪಿಲಾ ನದಿ ತೀರದಲ್ಲಿರೋ ಈ ನಂಜನಗೂಡು, ಈ ನಂಜುಂಡೇಶ್ವರ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿಯೇ ದೊಡ್ಡ ದೇವಸ್ಥಾನ ಅಂತ ಹೇಳ್ತಾರೆ. ಓಂ ನಮೋ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ್ ಹರ ಹರ ಗಂಗೆ. ಜೈ ಶ್ರೀರಾಮ್.